ಹಲೋ ಕರ್ನಾಟಕ, ದಿಸ್ ಇಸ್ ಅಂಜಲಿ ಸ್ವಾಹ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದರೂ ಕೂಡ ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಕರ್ನಾಟಕ ಜನತೆಗೆ. ಕರ್ನಾಟಕದವರು ಅಂದರೆ ಸುಮ್ಮನೆನಾ? ಕನ್ನಡದವ್ರನ್ನ ಬೆಳೆಸೋರು ಉಳಿಸೋರು. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ, ನಾನು ತುಂಬ ದಿನಗಳ ನಂತರ ಡಿವೋಷ್ನಲ್ ವ್ಲಾಗ್ಸ್ ಮಾಡೋಣ ಅಂತ ಅನ್ಕೋತಿದ್ದೆ. ಆದರೆ ಆ ಟೈಮ್ ಈಗ ಬಂದಿದೆ. ಇನ್ಮೇಲೆ ಪ್ರತಿಯೊಂದು ಡಿವೋಷ್ನಲ್ ವ್ಲಾಗ್ಸ್ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ ಅಂತ. ಸರಿ, ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಮಾವತ್ ಗೋಪಾಲನ್ ಸ್ವಾಮಿ ಬೆಟ್ಟದ ಬಗ್ಗೆ ನೀವು ಕೇಳಿ ಇರ್ತೀರಾ ಅಲ್ವಾ? ಆದರೆ ನಾನು ಕೇಳ್ತಿರೋದು ಇದೇ ಫಸ್ಟ್ ಟೈಮ್. ಈ ಟೆಂಪಲ್ ಬಗ್ಗೆ ರೀಸೆಂಟಾಗಿ ತಿಳ್ಕೊಂಡೆ. ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ಹೋಗಬೇಕು ಅಂತ ಕೂಡ ಅನ್ನಿಸ್ತು. ಇಮಿಡಿಯೇಟ್ ಆಗಿ 2 ಡೇಸ್ನಲ್ಲಿ ಪ್ಲಾನ್ ಮಾಡಿ ನನ್ನ ಲಗೇಜ್ ಎಲ್ಲ ತಗೊಂಡು ಬೆಂಗಳೂರಿಂದ ಬಿಟ್ಟೆ. ಬೆಂಗಳೂರಿಂದ ಸುಮಾರು 203 ಕಿಲೋಮೀಟರ್ ಜರ್ನಿ ಮಾಡಿದ್ರೆ ಟೆಂಪಲ್ಗೆ ರೀಚ್ ಆಗ್ತೀವಿ. ಬೆಳಗ್ಗೆ 11:30 ಅಷ್ಟರಲ್ಲಿ ಟೆಂಪಲ್ಗೆ ರೀಚ್ ಆಗೋದ್ವಿ. ಇನ್ನು ರೀಚ್ ಆಗಿದ ತಕ್ಷಣ ಬಸ್ ಟಿಕೆಟ್ಗೆ ವೇಟ್ ಮಾಡುವಂತಹ ಜನರ ಕ್ಯೂನ ಕೂಡ ನಾವು ನೋಡಬಹುದು. ಪ್ರೈವೇಟ್ ವಾಹನದಲ್ಲಿ ಬಂದಿರೋರು ನಾವು ಕೆಳಗಡೆನೆ ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ಚಾರ್ಜಸ್ ಬಂದು 60ರಿಂದ 70 ರೂಪಾಯಿ ಇರುತ್ತೆ. ಬೆಟ್ಟದ ಮೇಲೆ ಪ್ರೈವೇಟ್ ವೆಹಿಕಲ್ ಅಲೋ ಇರಲ್ಲ. ಇನ್ನು ಪಾರ್ಕ್ ಮಾಡಿದ ತಕ್ಷಣ ಬಸ್ ಟಿಕೆಟ್ಗೋಸ್ಕರ ನಾನು ಕೂಡ ಕ್ಯೂನಲ್ಲಿ ವೇಟ್ ಮಾಡಿದೆ. ಲೇಡೀಸ್ಗಾದರೆ ಆಧಾರ್ ಕಾರ್ಡ್ ಇದ್ದರೆ ಫ್ರೀ ಟಿಕೆಟ್ ಇರುತ್ತೆ. ಓನ್ಲಿ ಕರ್ನಾಟಕ ಜನತೆಗೆ ಮಾತ್ರ, ಅಂದರೆ ಕರ್ನಾಟಕ ಲೇಡೀಸ್ಗೆ ಮಾತ್ರ ಬಂಪರ್ ಆಫರ್ ಇರುತ್ತೆ. ಇನ್ನು ಜೆಂಟ್ಸ್ಗೆ 50ರಿಂದ 60 ರೂಪಾಯಿ ಬಸ್ ಟಿಕೆಟ್ ಚಾರ್ಜ್ ಇರುತ್ತೆ. KSRTC ಗೌರ್ನಮೆಂಟ್ ಬಸ್ ಅವೈಲೇಬಲ್ ಇರುತ್ತೆ. ಪ್ರೈವೇಟ್ ವಾಹನಗಳಿಗೆ ಅಲೋ ಇಲ್ಲದೇ ಇರೋ ಕಾರಣ ಸ್ಪೆಷಲ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಜೀಪ್ ಅವೈಲೇಬಲ್ನ ಇಟ್ಟಿರ್ತಾರೆ. ಅಪ್ ಆ್ಯಂಡ್ ಡೌನ್ ಪರ್ ಹೆಡ್ 800 ರೂಪಾಯಿಂದ 900 ರೂಪಾಯಿ. ಬಟ್ ನಾವು ಜೀಪ್ನ ಚಾಯ್ಸ್ ಮಾಡ್ಕೊಂಡಿಲ್ಲ, ನಾವು ಬಸ್ಗೆ ಹೋಗಿದ್ವಿ. ಯಾರಿಗೆಲ್ಲ ಬೋರ್ ಆಗುತ್ತೆ, ಅಲೋನ್ ಫೀಲ್ ಆಗೋರು, ವೀಕೆಂಡ್ ಹಾಲಿಡೇ ಇರೋರು, ಫ್ರೆಂಡ್ಸ್ ಜೊತೆ ಸುತ್ತೋರು, ಫ್ಯಾಮಿಲೀಸ್ ಜೊತೆ ಬರೋರಿಗೆ ಒನ್ ಡೇ ಟ್ರಿಪ್ಗೆ ಬರೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅನ್ಬೋದು ಇದು. ಇಲ್ಲಿ ದೇವಸ್ಥಾನದ ಓಪನಿಂಗ್ ಟೈಮ್ ಬೆಳಗ್ಗೆ 8 ಗಂಟೆ ಅಥವಾ 9 ಗಂಟೆಗೆ ಓಪನಿಂಗ್ ಇರುತ್ತೆ. ನೀವು ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಹೋಗಬಹುದು ಅಂದ್ಕೊಂಡ್ರೆ ಮಾತ್ರ ಅದು ತುಂಬ ತಪ್ಪು. ಯಾಕಂತಂದರೆ ಡಿಪಾರ್ಟ್ಮೆಂಟ್ ಅವರು ತುಂಬ ಸ್ಟ್ರಿಕ್ಟ್ ಇರೋ ಕಾರಣ ಒಳಗಡೆ ಯಾರಿಗೂ ಪ್ರವೇಶ ಮಾಡಲ್ಲ. ಇನ್ನು ಸಾಯಂಕಾಲ 5 ಗಂಟೆಯವರೆಗೆ ದರ್ಶನ ಮಾಡ್ಕೋಬಹುದು. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ವಿನಿಮಯ ಕೂಡ ಮಾಡ್ತಾ ಇರ್ತಾರೆ. ಸಾಯಂಕಾಲ 4 ಗಂಟೆಯವರೆಗೂ ಕೂಡ ಪ್ರಸಾದವನ್ನು ನೀಡ್ತಾರೆ. ವಿಶೇಷವಾಗಿ ಶನಿವಾರ ರಾಹುಕಾಲದಲ್ಲಿ ಗೋಪಾಲ ಸ್ವಾಮಿ ಅವರಿಗೆ ಅದ್ದೂರಿಯಾಗಿ ಅಭಿಷೇಕವನ್ನು ಕೂಡ ಮಾಡ್ತಾರೆ. ಫ್ಯಾಮಿಲೀಸ್ಗೆ ಯಾವ ತರಹದ ಪ್ರಾಬ್ಲಮ್ ಇದ್ರೂ ಕೂಡ ಹಿಮಾವತ್ ಗೋಪಾಲನ್ ಬೆಟ್ಟಕ್ಕೆ ಬಂದು ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಹೋಗೋದು ನಾವು ನೋಡಬಹುದು. ಲೆಕ್ಕವಿಲ್ಲದಷ್ಟು ಭಕ್ತಾದಿಗಳು ಇಲ್ಲಿ ಬಂದು ದೇವ್ರ ದರ್ಶನ ಪಡೆದುಕೊಂಡು ಹೋಗೋದು ಕೂಡ ನಾವು ನೋಡ್ಬೋದು. ಇನ್ನು ಪ್ರತಿನಿತ್ಯ ಸಾಯಂಕಾಲ 4 ಗಂಟೆಗೆ ಕಾಡಾನೆ ಬಂದು ಗೋಪಾಲ ಸ್ವಾಮಿಯ ದರ್ಶನ ಪಡೆದುಕೊಂಡು ಹೋಗೋದು ಕೂಡ ನಾವು ಕಣ್ಣಾರೆ ನೋಡಬಹುದು. ಕಾಡಾನೆ ಬಂದು ದೇವ್ರ ದರ್ಶನ ಮಾಡೋದು ಅಂದರೆ ತುಂಬ ವಿಸ್ಮಯ ಅನ್ನಿಸ್ತಿದೆ ಅಲ್ವಾ? ಆದರೆ ಇದೇ ಸತ್ಯ. ಏನೇ ಆದರೂ ಈ ಪ್ರಕೃತಿನ ನೋಡೋದೇ ಒಂಥರ ಅದೃಷ್ಟ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ, ಆಗನ್ಸುತ್ತೆ ಎಷ್ಟು ನೆಮ್ಮದಿ ಇರುತ್ತೆ ಅಂತ. ಹೋಗ್ತೀರಾ ತಾನೇ? ಸರಿ, ಹಾಗಾದರೆ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಇನ್ನೊಂದು, ನಿಮ್ಗೇನಾದರೂ ಒಳ್ಳೆ ಟೆಂಪಲ್ಸ್ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಬಾಯ್ ಬಾಯ್ ಕರ್ನಾಟಕ.